ಕವಡೆ ಶಾಸ್ತ್ರ ಹೇಳ್ತಾರಲ್ಲ, ನೀವೇ ನಿಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಅಥವಾ ಅವರೇ ಇಲ್ಲ ಅವರೇ ಫಸ್ಟೇ ಹೇಳ್ತಾರೆ, ನಿಮ್ಗೆ ಈ ಥರ ಆಗಿದೆ, ಈ ಥರ ಇದರಲ್ಲಿ ತೊಂದರೆಲಿ ಇದ್ದೀರಿ, ಅದಕ್ಕೆ ಬಂದಿದ್ದೀರಾ ಅಂತ ಅವರೇ ಹೇಳ್ತಾರೆ. ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಏನಾದ್ರು ಒಳ್ಳೇದಾಗಿದೆ ಅಂತ ಅನ್ನೋದಾದ್ರೆ? ಎಲ್ಲ ಒಳ್ಳೇದಾಗಿದೆ. ಆರೋಗ್ಯ ಸಮಸ್ಯೆ ಅಥವಾ ಪ್ರತಿಯೊಂದು ನಮ್ಮ ಮನೆ ಸಮಸ್ಯೆ ಎಲ್ಲ ನಾನು ಬಂದಾಗ ತುಂಬ ಕಷ್ಟಗಳಿತ್ತು ನಮಗೆ. ಇವಾಗ ಆ ಥರ ಕಷ್ಟಗಳೇನಿಲ್ಲ, ತುಂಬ ಚೆನ್ನಾಗಾಗಿದೆ. ಈಗ ಟೋಕನ್ಗೆ ಅಂತ ತಗೊಳ್ಳೋಂಥ 500 ರೂಪಾಯಿನ ಕ್ಷೇತ್ರದ ಅಭಿವೃದ್ಧಿಗೆ ಬಳಸಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಹೌದು ಮೇಡಮ್, ಇದೆಲ್ಲ ಏನೂ ಇರಲಿಲ್ಲ, ಸ್ವಲ್ಪ ಇದಿತ್ತು. ಈಗೆಲ್ಲನೂ ಮಾಡಿದೆ, ಇವರೆಲ್ಲ ಆರಾಮಾಗಿ ಕುತ್ಕೋಬೇಕು, ನೆರಳಲ್ಲಿ ಕುತ್ಕೋಬೇಕು ಅಂತ ಮಾಡಿರೋದು ಅವ್ರ ಮನೆಯಿಂದನೇ ತಂದು ಮಾಡೋಕ್ಕಾಗಲ್ಲ ಅಲ್ವಾ. ಅವರು ತುಂಬ ಶ್ರಮ ಪಡ್ತಿದ್ದಾರೆ, ಎಷ್ಟೊಂದು ಜನಕ್ಕೆಲ್ಲ ನೀರು ಹಾಕಿ ಎಲ್ಲನೂ ಒಳ್ಳೇದಾಗಲಿ ಅಂತ ತಾನೇ ಅವರು ಮಾಡ್ತಿರೋದು. ಹೇಗಿತ್ತು ಮೊದಲು ಈ ಕ್ಷೇತ್ರ ಅಂತ? ಒಂದು ಸ್ವಲ್ಪ ಇತ್ತು, ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಲ್ಲರಿಗೂ ಏನೂ ಕಷ್ಟ ಆಗಿಲ್ಲ, ಯಾರಿಗೂ ತೊಂದರೆ ಆಗಿಲ್ಲ. ಅಪ್ಪ ಇಲ್ಲಿ ಬಂದ್ಬಿಟ್ಟಿದ್ದೀನಿ, ನೀವು ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ ಅಂಥರ ಏನೂ ಇಲ್ಲ, ಎಲ್ಲರಿಗೂ ವ್ಯವಸ್ಥೆ ಇದೆ. ನಾವು ಬಂದಾಗಿಂದ ಕೇಳಿದ್ರಿಂದ ತುಂಬ ಒಳ್ಳೆಯದಾಗಿದೆ, ನಮ್ಮ ಮನೆಗೆಲ್ಲ ಒಳ್ಳೆಯದಾಗಿದೆ, ನಮ್ಮ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗಿದೆ. ಅದಕ್ಕೆ ನಾವು ಏನಾದರೂ ಕಷ್ಟ ಅಂದರೆ ಫಸ್ಟ್ ಇಲ್ಲಿಗೆ ಬರ್ತೀವಿ. ಅವ್ರದ್ದು ಐನೋರು ಇದ್ದಾರಲ್ಲ, ತುಂಬ ಚೆನ್ನಾಗಿ ಎಲ್ಲ ಕಷ್ಟಕ್ಕೂ ಸ್ಪಂದಿಸ್ತಾರೆ, ತುಂಬ ಒಳ್ಳೆಯ ವ್ಯಕ್ತಿ. ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ರಿಸೀವ್ ಮಾಡಿ ನಮ್ಮ ಪ್ರಾಬ್ಲಮ್ಗಳೇನು ಅಂತ ಕೇಳ್ತಾರೆ. ಆ ಥರ ಎಲ್ಲ ಹಣ ಇರೋರು ಇಲ್ಲದೆ ಇರೋರು ಎಲ್ಲರಿಗೂ ಒಂದೇ ಥರ ಕಷ್ಟ ಇದ್ದೇ ಇರುತ್ತೆ. ಯಾರಿಗೂ ಕಷ್ಟ ದುಡ್ಡಿದೆ ಅಂತ ಕಷ್ಟ ಬರಲ್ಲ, ದುಡ್ಡಿದೆ ಅಂತ ಆರೋಗ್ಯ ಇರಲ್ಲ. ಎಲ್ಲರಿಗೂ ಈಗ ಬಂದು ಇಷ್ಟು ಜನ ಇದ್ದಾರೆ ಅಂದರೆ ನೀವೇ ನೋಡಿ, ಏನಾದರೂ ನಂಬಿಕೆ ಇಲ್ದೇ ಬರ್ತಾರೆ ಇಲ್ಲಿಗೆ. ನಂಬಿಕೆ ಇರೋದಕ್ಕೆ ತಾನೇ ಎಲ್ಲ ಬರೋದು. ಈ ನಂಬಿಕೆ ಇರೋದಕ್ಕೆ ನಾವು ಇಷ್ಟು ವರ್ಷಗಳಿಂದ ಬರ್ತಿದ್ದೀವಿ ಅಂದರೆ ನಂಬಿಕೆ ಮೇಲೆ ತಾನೇ ಬರ್ತಿರೋದು.